ವರಸಿದ್ಧಿ ವಿನಾಯಕ ಶ್ರೀ ಆದಿನಾಗ ಏಕಾದಶ ನಾಗರಾಜ ಪ್ರತಿಷ್ಠಾಪನೆ ಮಹೋತ್ಸವ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮದಲ್ಲಿ ವರಸಿದ್ಧಿ ವಿನಾಯಕ ಶ್ರೀ ಆದಿನಾಗ ಏಕಾದಶ ನಾಗರಾಜ ಪ್ರತಿಷ್ಠಾಪನೆ ಮಹೋತ್ಸವ ಏರ್ಪಡಿಸಲಾಗಿತ್ತು. ಮಹೋತ್ಸವದ ಅಂಗವಾಗಿ ಗಣಪತಿ ಹೋಮ, ಕಳಶಾರಾಧನೆ, ಮೂರ್ತಿ ಹೋಮ, ಕುಂಭಾಭಿಷೇಕ, ನಾಗಹೋಮ, ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ದೇವಾಲಯದ ಧರ್ಮದರ್ಶಿಗಳಾದ ಎಂ ಗೋಪಾಲಕೃಷ್ಣ ಅವರು ಮಾತನಾಡಿ, ಈ ಹಿಂದೆ ದೇವಾಲಯದ ಸ್ಥಳದಲ್ಲಿ ಗ್ರಾಮಸ್ಥರು ಸಾಮೂಹಿಕ ನಾಗರ ಪಂಚಮಿ ಆಚರಿಸುತ್ತಿದ್ದರು. ಆದುದರಿಂದ ಭಕ್ತಾದಿಗಳ ಆಶಯದಂತೆ ಹಾಗೂ ದೈವದೇಶದ ಮೇರೆಗೆ ನಮ್ಮ ಸ್ವಂತ ಜಮೀನಿನಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಮುಂದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಲ್ಯಾಣ ಮಂಟಪವೂ ಸಹ ನಿರ್ಮಿಸಲಾಗುವುದು. ಸಾರ್ವಜನಿಕರು ದೇವಾಲಯದ ಅಭಿವೃದ್ಧಿಗೆ ಪೂರಕವಾಗಿ ನಡೆದುಕೊಳ್ಳಬೇಕು ಅಂತ ಕೋರಿದರು. ಅರ್ಚಕರು ಹಾಗೂ ಪ್ರಧಾನ ಆಗಮಿಕರಾದ ಅನಿಲ್ ಕುಮಾರ್ ಶರ್ಮಾ, ಶಿಲ್ಪಿ ಮಂಜುನಾಥಾಚಾರಿ, ಧರ್ಮಕರ್ತರಾದ ಮುನಿಯಪ್ಪ, ಎಂಎಲ್ ಮುನಿವೆಂಕಟಪ್ಪ, ಮುಖಂಡರಾದ ಸಣ್ಣಪ್ಪ ರೆಡ್ಡಿ, ರಾಘವೇಂದ್ರ, ರಘು, ಸುನಿಲ್, ಗಿರೀಶ್, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಶ್ರೀನಿವಾಸಪುರ ತಾಲೂಕು ಮೀಸಗಾನಹಳ್ಳಿ ಗ್ರಾಮ, ಚಿಲ್ಗಾನಹಳ್ಳಿ ಪಂಚಾಯತಿ ಮೀಸಗಾನಹಳ್ಳಿ ಗ್ರಾಮ. ಇಲ್ಲಿ ಒಂದು ಪುರಾತನ ಕಾಲದ ಹುತ್ತ ಇತ್ತು. ನಮ್ಮ ಜಮೀನಲ್ಲಿ ನಾಗರಕಲ್ಲಿತ್ತು. ಒಂದು 5-6 ತಲಾಂತರ ಹಿಂದೆ ಇಲ್ಲಿ ಊರೆಲ್ಲ ಬಂದು ಪೂಜೆ ಮಾಡ್ತಾಯಿದ್ರು. ತೆಂಗಿನ ಗಣೇಶ ಹಬ್ಬಕ್ಕೆ ಇಲ್ಲಿ ಊರೆಲ್ಲ ಬಂದು ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಮಿಕ್ಕಿದ ದೇವರಿಗೆಲ್ಲ ಪೂಜೆ ಮಾಡೋದು. ಆಮೇಲೆ ನನಗೆ ಚಿಕ್ಕ ವಯಸ್ಸಿಂದ ಕನಸಲ್ಲಿ ಒಂದು ದೊಡ್ಡ ಹಾವು ಬರ್ತಾಯಿತ್ತು. ಈಗ ಈ ಹುತ್ತದಿಂದ ನಮ್ಮ ಮನೆಯವ್ರಿಗೂ ಬರ್ತಾಯಿತ್ತು. ಆಡಿಸ್ಕೊಂಡು ಬರೋದು, ಅಲ್ಲಿ ಸ್ವಲ್ಪ ಜಸ್ಟ್ ಮಿಸ್ ಆಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದುಬಿಡೋದು ಹಾವು. ಈ ಥರ ಬರ್ತಾಯಿತ್ತು ಜಾಸ್ತಿ ಕನಸಲ್ಲಿ. ಆಮೇಲೆ ಈ ಹುತ್ತಲ್ಲಿ ಬಂಗಾರ ಬೆಳ್ಳಿ ಹಾವುಗಳು ನಾಟ್ಯ ಆಡೋದು ತುಂಬ. ಆಮೇಲೆ ಶಿವ ಒಂದು 50 ಅಡಿ ಆಯಪ್ಪ ನಾಟ್ಯ ಆಡೋದು, ಈಶ್ವರ. ಈ ಥರ ಬರ್ತಾಯಿತ್ತು. ಆಮೇಲೆ ಇದು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಒಂದ್ಸಲಿ ನಾನು ಅಡ್ವಾನ್ಸು ಮಾಡಿದೆ, ಇದು ನಾಗರಕಲ್ಲು ಇದು ಮಾಡಿಸೋಣ ಅಂತ. ಆಗಲಿಲ್ಲ. ಆಮೇಲೆ ಬೆಂಗಳೂರು ನನ್ನ ಮದುವೆ ಆಗಿ ಬೆಂಗಳೂರಿಗೆ ಹೋದೆ. ಅಲ್ಲಿ ಇನ್ನೂ ಜಾಸ್ತಿ ಆಯಿತು ಕನಸಲ್ಲಿ ಬರೋದು. ಆವಾಗ ಈ ಹಳ್ಳಿ ಮರನೂ ಬೇವಿನ ಮರ ಬಂದು ನೆಟ್ಟಿದ ಮೇಲೆ ಆವತ್ತಿಂದ ಏನು ಬರಲ್ಲ. ಆಮೇಲೆ ಇದು ಅಶ್ವತ್ಥಕಟ್ಟೆ ಮಾಡಬೇಕು ಅಂತ ತುಂಬ ದಿವಸದಿಂದ ಪ್ರಯತ್ನ ಮಾಡಿ ಅದಾಗಲಿಲ್ಲ. ಈ ನಡುವೆ ಇದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆದಿನಾಗ ದೇವಸ್ಥಾನ ಇದೆ, ಅಲ್ಲಿ ಕೈ ಮುಗಿಸ್ಕೊಂಡು ಬಂದು ಬೇಗ ಕೆಲಸ ಆಗೋ ಥರ ಆಗಬೇಕು ಅಂತ ನಾನು ಬೆಂಗಳೂರಲ್ಲಿ ಇದ್ರೂ ಇರೋಕ್ಕಾಗಲ್ಲ, ಇಲ್ಲಿ ಬಂದು ಕೆಲಸ ಮಾಡಬೇಕು. ಅಂದಮೇಲೆ ಬಂದು ಇಲ್ಲಿ 20-25 ದಿವಸ ಒಂದು ತಿಂಗಳು ಇಲ್ಲೇ ಇದ್ದು ಕೆಲಸ ಮಾಡಿ ಇವಾಗ ದೇವರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಮ್ಮ ಮನೆಗಳಲ್ಲೂ ಸ್ವಲ್ಪ ತೊಂದರೆಗಳೆಲ್ಲ ಆಯಿತು. ಇವಾಗೆಲ್ಲ ಒಂದು ಒಟ್ಟು ಸೇರಿದ್ದೀವಿ ಈ ಪೂಜೆಯಲ್ಲಿ. ಆಚಾರ್ಯವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಇದು ಇಲ್ಲಿ ಊರವರು ಹಳಬರಿಗೆಲ್ಲ ಗೊತ್ತು. ಇದು ಹಾವೆಲ್ಲ ಕಾಣಿಸ್ತಾ ಇತ್ತು.